ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ. ಇಂದಿನ ವಿಷಯ ಉದ್ದೇಶವು ಪವಿತ್ರವಾಗಿರಬೇಕು. ಮನುಷ್ಯನು ಶುದ್ಧ ಉದ್ದೇಶವನ್ನಿಟ್ಟುಕೊಂಡು ಪ್ರಯತ್ನ ಮಾಡಬೇಕು. ಉದ್ದೇಶವು ಶುದ್ಧವಾಗಿದ್ದರೆ ಕೃತಿಯು ಸ್ವಾಭಾವಿಕವಾಗಿ ಅದಕ್ಕೆ ಅನುರೂಪವಾಗತೊಡಗುತ್ತದೆ ಹಾಗೂ ಪ್ರಗತಿಗೆ ಸಹಾಯವಾಗುತ್ತದೆ. ಉದ್ದೇಶವು ಬಾವಿಯಲ್ಲಿಯ ನೀರಿನ ಸೆಲೆಯಂತಿರುತ್ತದೆ. ಸೆಲೆಯ ಸಿಹಿ ನೀರಿನದಾಗಿದ್ದರೆ ಬಾವಿಯಲ್ಲಿಯ ನೀರು ಸ್ವಾಭಾವಿಕವಾಗಿ ಸಿಹಿಯಾಗಿರುತ್ತದೆ. ಆದ್ದರಿಂದ ಉದ್ದೇಶವನ್ನು ಶುದ್ಧವಾಗಿಟ್ಟುಕೊಳ್ಳುವ ದಕ್ಷತೆ ವಹಿಸಬೇಕು ಹಾಗೂ ಅದಕ್ಕಾಗಿ ರಾಮನನ್ನು ಪ್ರಾರ್ಥಿಸಬೇಕು. ಮನುಷ್ಯನಿಗೆ ದೇಹ ರಕ್ಷಣೆಗೆ ಸಾಕಾಗುವಷ್ಟು ಅನ್ನ, ವಸ್ತ್ರ ಹಾಗೂ ನಾಮ ತೆಗೆದುಕೊಳ್ಳುವ ಬುದ್ಧಿ ಇದ್ದದ್ದಾದರೆ ಅಸಮಾಧಾನಕ್ಕೆ ಸ್ಥಾನವಿಲ್ಲ. ನಕೋ ದೈನ್ಯವಾಣೋ ಜಿಣೋ ಭಕ್ತಿ ಋಣೋ ಎಂದರೆ ಭಕ್ತಿಯ ಸಾಧನೆಗೆ ನ್ಯೂನತೆಯನ್ನು ಉಂಟು ಮಾಡುವ ದೈನ್ಯತೆಯು ಬೇಡವೆಂದು ಭಗವಂತನಲ್ಲಿ ಪ್ರಾರ್ಥಿಸಬೇಕು. ಪರ್ವಕಾಲದಲ್ಲಿ ಭಗವಂತನು ಕಾಮಧೇನುವಿನ ಅವತಾರ ತೆಗೆದುಕೊಂಡು ಬರುತ್ತಾನೆ. ಯಾರಿಗೆ ಏನು ಬೇಕೋ ಅವರಿಗೆ ಅದನ್ನು ಕೊಡುತ್ತಾನೆ. ಪರ್ವಕಾಲದಲ್ಲಿ ಸಜ್ಜನರಂತೆ ದುರ್ಜನರೂ ಕೂಡ ತಮ್ಮ ಕಾರ್ಯ ಮಾಡಿಕೊಳ್ಳುತ್ತಾರೆ. ಜಾರಣ ಮಾರಣದಂಥವು ಕೂಡ ಪರ್ವಕಾಲದಲ್ಲಿ ಶೀಘ್ರ ಸಾಧಿಸುತ್ತವೆ. ನಾವು ಮಾತ್ರ ಭಗವಂತನವರು ಹೇಗೆ ಆಗುತ್ತೇವೆಂಬುದನ್ನು ನೋಡಬೇಕು. ಶುಭ ಇಚ್ಛೆ ಹೊಂದಬೇಕು. ಭಾವನೆಯನ್ನು ಜಾಗೃತಗೊಳಿಸಬೇಕು. ಏನಾದರೂ ಮಾಡು, ಆದರೆ ನಿನ್ನ ವಿಸ್ಮರಣೆ ಆಗಗೊಡಬೇಡ ಎಂದು ಭಗವಂತನ ಹತ್ತಿರ ಪ್ರಾರ್ಥಿಸಬೇಕು. ಎಂದಿನವರೆಗೆ ತಿಳಿದೋ ಅಥವಾ ತಿಳಿಯದೆಯೋ ಮಾಡಿದ ಪಾಪಗಳನ್ನು ದೂರ ಮಾಡು, ಮುಂದೆ ಪುನಃ ಅವುಗಳನ್ನು ಮಾಡುವುದಿಲ್ಲ ಎಂದು ಅನ್ನಬೇಕು. ಅಂದರೆ ಹಿಂದಿನ ಪಾಪಗಳೆಲ್ಲವೂ ನಷ್ಟವಾಗುತ್ತವೆ. ಯಾರಿಗೆ ವಿಷಯದ ಅಭಿರುಚಿ ಇರುವುದೋ ಅವರಿಗೆ ಪರಮಾರ್ಥದಲ್ಲಿ ರುಚಿ ಉಂಟಾಗಲಾರದು. ನರಕದಲ್ಲಿಯ ಕೀಡೆಗಳಿಗೆ ಹೇಸಿಗೆ ಅನಿಸುವುದಿಲ್ಲ. ಎಷ್ಟೋ ಜನರು ಪ್ರಪಂಚದಲ್ಲಿ ತನ್ಮಯರಾಗಿ ಸಾಧು ಸಂತರ ನಿಂದೆ ಮಾಡುತ್ತಾರೆ. ಅವರಿಗೆ ತಾನೊಬ್ಬನೇ ಜಾಣ, ದೊಡ್ಡವನು ಎಂಬ ಅಭಿಮಾನವಿರುತ್ತದೆ. ಆದರೆ ಅವರಿಗಿಂತ ಲಕ್ಷಾವಧಿ ಜಾಣರು ಹಾಗೂ ಶ್ರೀಮಂತರು ಈ ಜಗತ್ತಿನಲ್ಲಿ ಇರುವರೆಂಬುದು ಅವರಿಗೆ ತಿಳಿಯುವುದಿಲ್ಲ. ಅವರು ತಮಗಿಂತ ಕೆಳಗಿನವರ ಕಡೆಗೆ ನೋಡಿ ಅವರಿಗಿಂತ ತಾವೇ ಶ್ರೇಷ್ಠರೆಂದು ಅಂದುಕೊಳ್ಳುತ್ತಾರೆ. ನಾನು ತಪ್ಪುತ್ತೇನೆಂದು ತಿಳಿದರೂ ಪರ್ಯಾಪ್ತವಾಗುತ್ತದೆ. ಎಷ್ಟೋ ಜನರಿಗೆ ನನಗೆಲ್ಲಿ ದುಃಖವಿದೆ ಎಂದೆನಿಸುತ್ತದೆ. ಆದರೆ ಸೆರೆಯ ಅಮಲು ಇಳಿಯುವಂತೆ ವಿಷಯದ ಅಮಲು ಇಳಿಯುತ್ತೆಂದರೆ ಪಶ್ಚಾತ್ತಾಪವಾಗುತ್ತದೆ. ದೇವರು ಇರುತ್ತಾನೆ ಎಂಬ ನಿಜವಾದ ಅರ್ಥದಿಂದ ನಡೆಯುವ ಜನರು ಬಹಳ ಕಡಿಮೆ ಇರುತ್ತಾರೆ. ಸದ್ವಿಚಾರ, ಸದ್ಶಾಸ್ತ್ರ ಹಾಗೂ ಸದ್ಬುದ್ಧಿ ಇವು ಪ್ರತಿಯೊಬ್ಬ ಮನುಷ್ಯನನ್ನು ಇದೇ ಜನ್ಮದಲ್ಲಿ ಭಗವಂತನ ಕಡೆಗೆ ಒಯ್ಯುವುದಕ್ಕಾಗಿಯೇ ಇರುತ್ತದೆ. ಪ್ರಪಂಚದ ಅನುಭವವು ಕಷ್ಟಮಯವಾಗಿರುತ್ತದೆ, ಆದರೆ ಭಗವಂತನ ಅನುಭವವು ಆನಂದಮಯವಾಗಿರುತ್ತದೆ. ಜ್ವರದಿಂದ ಪೀಡಿತನಾದ ಮನುಷ್ಯನಿಗೆ ತನಗೆ ಬೆವರು ಬರಬೇಕೆಂದು ಅನಿಸುತ್ತದೆ. ಆದರೆ ಕೇವಲ ಅನಿಸುವುದರಿಂದ ಬೆವರು ಬರಲಾರದು. ಅದಕ್ಕಾಗಿ ಡಾಕ್ಟರರು, ವೈದ್ಯರು ಹೇಳಿದ ಔಷಧ ತೆಗೆದುಕೊಳ್ಳಬೇಕಾಗುತ್ತದೆ. ಅದರಂತೆ ಯಾರಿಗೆ ಭಗವಂತನ ಪ್ರೇಮ ಬೇಕೆನಿಸುತ್ತದೆಯೋ ಅವರು ನಾಮವೆಂಬ ಔಷಧವನ್ನು ತೆಗೆದುಕೊಳ್ಳಲೇಬೇಕು. ಭಗವಂತನ ಪ್ರೇಮವು ಒಂದು ಬಾರಿ ಉಂಟಾಯಿತೆಂದರೆ ಅದಕ್ಕೆ ಏನು ಅಡ್ಡ ಬರಲಾರದು. ಗಣಿಯಲ್ಲಿಯ ಕಲ್ಲುಗಳಲ್ಲಿ ಬಂಗಾರವಿರುವಂತೆ ನಮ್ಮಲ್ಲಿ ಪರಮಾತ್ಮನಿರುತ್ತಾನೆ. ಕಲ್ಲಿನಲ್ಲಿಯ ಮಣ್ಣನ್ನು ಅನೇಕ ಸಾಣಿಗೆಯಿಂದ ಹಾಗೂ ಯಂತ್ರಗಳಿಂದ ಸೋಸುತ್ತಾರೆ ಹಾಗೂ ಕೊನೆಗೆ ಬಂಗಾರವನ್ನು ಪಡೆಯುತ್ತಾರೆ.
ಅದರಂತೆ ಅನೇಕ ವಾಸನೆಗಳು ನಷ್ಟವಾದ ಮೇಲೆ ಭಗವಂತನ ಪ್ರಾಪ್ತಿಯಾಗುತ್ತದೆ. ನಾನು ಅಹಂ ಭಾವನೆಯಿಂದ ಸತ್ತ ಮೇಲೆ ನಾನು ಎಂಬ ಅಹಂ ಭಾವನೆಯಿಂದ ಸತ್ತ ಮೇಲೆ ಭಗವಂತನು ಪ್ರಕಟನಾಗುತ್ತಾನೆ. ನಮ್ಮ ಆಚರಣೆ ಹಾಗೂ ಅಂತಃಕರಣ ಶುದ್ಧವಾಗಿರಬೇಕು. ಅದರೊಂದಿಗೆ ಭಗವಂತನ ಸ್ಮರಣೆ ಇರಬೇಕು. ಇದೇ ಪ್ರಪಂಚವನ್ನು ಸುಖಿ ಮಾಡುವ ಸಾಧನೆಯಾಗಿರುತ್ತದೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.